ನಮಸ್ಕಾರ ಗುರಾಜ್ ಹೊಸಕೋಟೆ ಅವ್ರಿಗೆ. ಓ ನಮಸ್ಕಾರ ನಮಸ್ಕಾರ ಮೊಕಾಶಿ ಅವ್ರು. ಏನು ಇಲ್ಲಿ ಕೂತ್ರಿ? ಏನಂಗೆ ಮನ್ಯಾಗ ಬೇಜಾರಾಯ್ತಾ, ಅದಕ್ಕೆ ಪೇಪರ್ ಇಲ್ಲಿ ಓದೋಣ ಅಂತ ಕೂತೆ. ಏನಾಯ್ತ್ರಿ ಪೇಪರ್ದಾಗ? ಏನ್ ಅದೇ ಮಾಮೂಲಿ. ಅದಿರ್ಲಿ, ನೀವ್ ಇಷ್ಟ ದಿವ್ಸ ಎಲ್ಲೋಗಿದ್ರಿ? ಸ್ವಲ್ಪ ಊರ್ ಕಡೆ ಹೋಗಿದ್ದೆ. ಹೌದಾ? ನೀವಿಲ್ದ ನಮಗ್ ಟೈಮ್ ಪಾಸ್ ಮಾಡದೆ ಜಡ ಆಗಿತ್ತು. ಅದಕ್ಕ ಒಂದ್ ಯಾವ್ದಾದ್ರು ಕತೆ ಹೇಳ್ರಿ. ಕತೀರೆ? ಈಗ ನಾ ಹೇಳ್ತಕ್ಕಂಥದ್ದು ಒಂದು ನಿಜವಾಗಿ ನಡೆದಿರತಕ್ಕಂತ ಘಟನಾ ಹಾಡಿನ ರೂಪದೊಳಗದ. ಬಹಳ ಬೆಸ್ಟ್ ರೀ, ಹೇಳ್ರಿ. ಆದ್ರೆ ನೀವು ಕೇಳುವಾಗ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು, ಕೆಡಕ್ ಅನಿಸ್ಕೋಬಾರ್ದು, ಅಳಬಾರ್ದು. ತಿಳುವಳಿಕೆ ಕೇಳೋ ವಿಷಯದಾಗ ಅಳೋದೇನ್ರಿ ಬಂತು? ಹೇಳ್ರಿ, ನಾನು ಯಾವತ್ತು ಹತ್ತಿಲ್ಲ. ಹೌದ್ರಿ, ಕೇಳ್ರಂಗಾರೆ. ಕಂದನ ಜೀವನದ ಕೇಳಿ ಮನ ಕರಗುವುದು ನಿಶ್ಚಯವು, ಮಗನಿಗೆ ಅಶ್ರು ತರ್ಪಣವು. ಕಣ್ಣೀರಿನ ಕಥೆಯು ಕಂದನ ಜೀವನದ ವ್ಯಥೆಯು. ಕಣ್ಣೀರಿನ ಕಥೆಯು ಕಂದನ ಜೀವನದ ವ್ಯಥೆಯು. ತಂದೆ ತಾಯಿಗೆ ಮುದ್ದಿನ ಮಗನು, ರಾಮು ಚಂದದ ಒಬ್ಬನೇ ಮಗನು. ಚಂದಳಗೊಂಬಿ ಅಂತವನು, ಚಂದಿರನ ಹಾಂಗ ಬೆಳೆದಾನು. 5 ವರ್ಷಕ್ಕೆ ಕಾಲಿಡಲು ಶಾಲೆ ಕಲಿಯಲು ಹೋದವನು. ವಿದ್ಯಾ ಬುದ್ಧಿಲಿ ಮುಂದಿವನು, ಬಹಳ ಜಾಣ ಬಾಲಕನು. ಮನೆಗೆ ಇವನೇ ಅಪರೂಪ, ಮೇಲೆ ತಂದೆಯ ಅನುಕಂಪ. ಒಂದಿನ ಮಾಡಿಲ್ಲ ಕೋಪ, ತಾಯಿಯ ಮುದ್ದಿನ ಮಣಿದೀಪ. ತಾಯಿಯ ಮುದ್ದಿನ ಮಣಿದೀಪ. ಕಣ್ಣೀರಿನ ಕಥೆಯು ಕಂದನ ಜೀವನದ ವ್ಯಥೆಯು. ಕಣ್ಣೀರಿನ ಕಥೆಯು ಕಂದನ ಜೀವನದ ವ್ಯಥೆಯು. ಮನೆಯು ಮೊದಲ ಪಾಠಶಾಲೆ, ತಾಯಿ ಕಲಿಸು ಗುರು ಇಲ್ಲಿ. ರಾಮು ಡಾಕ್ಟರ್ ಆಗಬೇಕು, ಹಾರಿ ಸಾಲಿ ಕಲಿಬೇಕು. ಮಗನ ಕನಸ ಕಾಣತಾಳು, ತಾನ ಕುಂತ ಕಲಿಸತಾಳು. ತನ್ನ ಗಂಡಗ ಹೇಳುವಳು, ಮಗನಿಗೆ ಅದು ಬೇಕಂತಾಳು. ಮಗನಿಗೆ ಇದು ಬೇಕಂತಾಳು. ತಾನ ನಿಂತ ತರಿಸತಾಳು, ಕೊಡಿಸಿ ಮುದ್ದ ಮಾಡತಾಳು. ಕಷ್ಟ ಕಾಣಬಾರದೆಂದ ಮಗನಿಗೆ ಕಲಿಸತಾಳ ಇಂದ. ಕೆಸರ ಆದರ ನಮ್ಮ ಕೈ, ಕಾಣುದು ಮುಂದ ಮಸುರು ಬಾಯಿ. ಬೆವರಿನ ಬೆಲೆಯೇನಂತೌದ
ತಿಳಿಸಾಳ ಬಾಲ್ಯವಯಾದಾಗ ಪ್ರತಿಯೊಂದು ವಿಹಾರ ಕರೆತಂದ ಪ್ರಕೃತಿ ರಹಸ್ಯ ತಿಳ್ಕಂದ ತನ್ನ ಮಗ ಬೆಳೆಯಲಂತ ತಾಯಿ ಹಂಬಲ ಇಟ್ಟಿದ್ದ ಕಣ್ಣಿಗಿರುವ ಪ್ರೀತಿಯಲ್ಲ ಮಗನಿಗೆ ತೂರಿ ಬಿಟ್ಟಳಲ್ಲ ತಾಯಿ ಎತ್ತಿಕೊಂಡ ಹುಡುಗನ್ನ ಇಳಿಸಲಿಲ್ಲವ್ವ ಕೆಳಗವನ ಅಂಗಲಿಗತ್ತಲಿಲ್ಲ ಮಣ್ಣ ಬೆಳಗನು ತಾಯಿದಾಗಿ ಕಂಡ ರಾಮು ತಾಯಿದಾಗಿ ಕಂಡ ಕಣ್ಣೀರಿನ ಕಥೆಯು ಕಂದನ ಜೀವನದ ಕಣ್ಣೀರಿನ ಕಥೆಯು ಕಂದನ ಜೀವನದ ನಮ್ ರಾಮು ಡಾಕ್ಟರ್ ಆಗ್ಬೇಕು ರೀ. ಆಗ್ತಾನೆ ಬಿಡು, ಚಲೋ ಓದ್ತಾನಲ್ಲ. ನಮ್ಗೆಷ್ಟೇ ಕಷ್ಟ ಆದ್ರೂ ನಮ್ ರಾಮನ ಬಹಳ ಚೆನ್ನಾಗಿ ಓದಿಸ್ಬೇಕ್ರಿ. ನಿಮ್ಗೊಂದು 20 ಊಟ ಇದ್ದಿದ್ದು ಚಿಂತೆ ಇಲ್ಲ. ನಮ್ ರಾಮನ ದೊಡ್ಡ ಸಾಹೇಬನ ಮಾಡ್ಬೇಕು ರೀ. ಒಂದ್ ವೇಳೆ ನಾನು ಇಲ್ದಿದ್ರು ನಮ್ ರಾಮನ್ ಚೆನ್ನಾಗಿ ಓದಿಸ್ರಿ. ಯಾಕಂಗ್ ಹುಚ್ಚುಚ್ಚಾಗಿ ಮಾತಾಡ್ತಿ? ಮತ್ತ ಆ ಡಾಕ್ಟರ್ ಹೇಳ್ಯಾರೆ ನಾನು ಜಾಸ್ತಿ ಸಹ ಬದುಕಂಗಿಲ್ಲ ಅಂತ. ನನ್ಗೆ ಯಾವ್ದೋ ದೊಡ್ಡ ರೋಗ ಐತಂತಲ್ಲ ರೀ. ನಿಮ್ಗ ಹೊಗೆ ಆಗೋದಿಲ್ಲ, ಒಲೆ ಮುಂದೆ ಕೂಡ್ಬೇಡ ಅಂತ ಡಾಕ್ಟರ್ ಹೇಳ್ಯಾರ. ನಿಮ್ಗೇನಾದ್ರೂ ಚಿಂತಿಲ್ಲ. ನನ್ನ ಮಗ ಚಲೋ ಓದ್ಬೇಕು, ಹಳ್ಳಿಗೆ ಅಪ್ರೂಪ ಆಗ್ಬೇಕು. ನೋಡಿ, ಯಾವುದೇ ಕಾರಣಕ್ಕೂ ಅವ್ನು ಓದೋದನ್ನ ನಿಲ್ಲಿಸ್ಬೇಡ್ರಿ. ನೀವು ನಿಂದಿದ್ರು ಅವನಿಗೆ ತಾಯಿಲ್ಲಾನು ಭಾವನೆ ಬರಬಾರ್ದು. ಅವನಿಷ್ಟಕೊಂಡು ಓದ್ಕೋಬೇಕು. ಆ ರೀತಿ ಬೆಳೆಸ್ರಿ. ನಿನಗೇನು ಆಗೋದಿಲ್ಲ, ಸುಮ್ಮನಿರು. ಆಯ್ತು ರೀ. ಅಂದಂಗ ಇನ್ನೆರಡು ದಿವಸ ಬಿಟ್ಟು ನಮ್ಮ ರಾಮ ದುಡ್ಡದ ಅಲ್ಲ ರೀ. ರಾಮಗೆ ಹೊಸ ಅಂಗಿ ಚಡ್ಡಿ ಎಲ್ಲ ತಗೋಬರ್ರಿ. ಆಯ್ತು, ತರ್ತೀನಿ. ಅವತ್ತು ನಾನು ಒಲೆ ಹಚ್ಚಿ ರಾಮ ಆಸೆ ಪಡು ಎಲ್ಲ ಅಡ್ಗೆನೂ ಮಾಡ್ತೀನಿ. ನೀನು ಹೆಚ್ಚೊತ್ತು ಒಲೆ ಮುಂದೆ ಕೂತ್ಕೋಬೇಡ. ಹೊಗೆ ನಿನ್ಗೆ ಆಗೋದಿಲ್ಲ. ತ್ರಾಸ ಆದ್ರೆ ಎದ್ದೊಳಗೆ ಬಂದ್ಬಿಡು. ರಾಮು ಆಟ ಪಾಠದಾಗ ಯಾವತ್ತು ಇವನೇ ಮೊದಲೀಗ ಎಲ್ಲ ಸಾಲಿ ಹುಡುಗರುಳ್ಗ ಇವನೇ ಹೀರೋ ಇದ್ದಂಗ ವರ್ಷ ಕಾಯೇ ಮಾಯಿಂಗ ಪ್ರಶಸ್ತಿ ಇವನ ಪಾಲಾಗ ನೋಡಲಾಕ ಸಣ್ಣ ಹುಡುಗ ಗುಡ್ಡ ಕೊರಿಯೋ ಚಿಣಿಯಂಗ ಗೆಳೆಯರು ಜೋಡಿ ಇರುವವರು ಇವನ ಭಾರಿ ಮೆಚ್ಚುತ್ತಾರೆ. ಮೂರ್ತಿ ಚಿಕ್ಕದಾದರು ಕೀರ್ತಿ ಇದ್ದ ಭಾರಿ ಜೋರು, ಕೀರ್ತಿ ಇದ್ದ ಭಾರಿ ಜೋರು. ಕಣ್ಣೀರಿನ ಕಥೆಯು ಕಂದನ ಜೀವನದ ಕಥೆಯು. ಕಣ್ಣೂರಿನ ಕಥೆಯು ಕಂದನ ಜೀವನದ ಕಥೆಯು.
ಬಿಟ್ಟು ನಾ ಹೆಂಗ್ ಹೋಗ್ಬೇಕಂದ ನಾನು ನಿನ್ ಜೊತೆಗೆ ಬರ್ತೀನ ಬೇಡ ಬೇಡಪ್ಪ ನೀನು ನೀನು ವರ್ಷ ಚೆನ್ನಾಗಿ ಮಾಡಬೇಕು ನಾನು ನಾನಿಂದ ಓದೋದು ಓದೋದು ಬಿಟ್ಟು ಬೇರೆ ಏನು ಹಾಕಿಲ್ಲ ರಾಮು ರಾಮು ನಡಿಯಪ್ಪ ನಡಿ ಮನೆಗೆ ಹೋಗೋಣ. ಇಲ್ಲಪ್ಪ ನಾನು ಮನೆಗೆ ಬರೋದಿಲ್ಲ, ಅವನ ಜೊತೆಯಾಗೆ ಇರ್ತೀನಿ. ಹಂಗನ್ಬೇಡಪ್ಪ, ನಿಮ್ಮವ್ವನ ಆತ್ಮಕ್ಕೆ ಶಾಂತಿ ಸಿಗಬೇಕಲ್ಲ. ನಿಮ್ಮನ್ನು ಚೆನ್ನಾಗಿ ಓದಬೇಕು, ದೊಡ್ಡ ಸಾಹೇಬ ಆಗ್ಬೇಕು ಅಂತ ನಿಮ್ಮವ್ವ ಕನಸು ಕಂಡಿದ್ಲು. ಅದನ್ನು ತೀರಿಸಿದ್ರೆ ಇವಳ ಆತ್ಮಕ್ಕೆ ಶಾಂತಿ ಸಿಗ್ತದಪ್ಪ. ಹಠ ಮಾಡಬೇಡ, ನೀನು ಹಠ ಮಾಡಬೇಡ. ನಡಿ ನಡಿ ಮನೆಗೆ ಹೋಗೋಣ. ನಡಿಯಪ್ಪ, ಹಂಗನ್ಬೇಡ. ರಾಮು, ನಾನು ವ್ಯಾಪಾರದ ಮೇಲೆ ಊರಿಗೆ ಹೋಗ್ತಿದ್ದೀನಿ. 2 ದಿವಸ ವಾಪಸ್ ಬರ್ತೀನಿ. ಅಪ್ಪ ನನ್ ಬಿಟ್ಟು ಹೋಗ್ಬೇಡಪ್ಪ, ನೀನು ಹೋಗ್ಟ್ರೆ ನಾನು ಆಗಿರ್ಲಿ. ಬೇಡ ಅಂದ್ರೆ ಹೇಗಪ್ಪ? ನಮ್ಮ ಜೀವನ ಇರೋದು ವ್ಯಾಪಾರದ ಮೇಲೆ. ಮನೆಯಾಗೆ ಅಕ್ಕಿ ಬೇಳೆ ಎಲ್ಲ ಇಟ್ಟಿನಿ, ಇಲ್ಲಾಂದ್ರೆ ರೊಕ್ಕ ಕೊಟ್ಟಿರ್ತೀನಿ. ಹೋಟೆಲ್ ಊಟ ಮಾಡು. 2 ದಿವಸ ಆಯ್ತು ವ್ಯಾಪಾರಕ್ಕೆ ಹೋಗಿ. ಇಲ್ಲಾಂದ್ರೆ ನಮ್ಮ ಜೀವನ ಇರೋದು ಹೇಗಪ್ಪ? ಹಂಗಾರ ನೀವು ಹೋಗ್ಬ. ಬಂದಟಿ ದೀಪಾವಳಿ ಹಬ್ಬ, ಮಕ್ಕಳ ಉಪ್ಪಿನ ಈ ಹಬ್ಬ. ಇಂದು ಹರುಷದವನಿಲ್ಲ, ರಾಮುಗ ಹಬ್ಬದ ಹಿಗ್ಗಿಲ್ಲ. ಹಾಕಲು ಹೊಸ ಹೊಸ ಅಂಗಿಲ್ಲ, ತೊಡಲು ಗಟ್ಟನ ಚಂಡಿಲ್ಲ. ತಲೆಯೂ ಎಣ್ಣೆ ಕಂಡಿಲ್ಲ, ಒಂದಿನ ಪ್ರೀತಿಲೆಯರೆದಿ. ದೀಪಾವಳಿಯು ದೂರಿಲ್ಲ, ಅಪ್ಪ ಹೋದವ ಬಂದಿಲ್ಲ. ಪ್ರೀತಿಯ ಬದುಕಿಲ್ಲ, ಶಿವನೇ ಗತಿಯುದ್ಯಾರಿಲ್ಲ. ಶಿವನೇ ಗತಿಯುದ್ಯಾರಿಲ್ಲ. ಕಣ್ಣೀರಿನ ಕಥೆಯು ಕಂದನ ಜೀವನದ ವ್ಯಥೆಯು. ಕಣ್ಣೀರಿನ ಕಥೆಯು ಕಂದನ ಜೀವನದ ವ್ಯಥೆಯು.
ಸದ್ದುಣಲಿಲ್ಲ ಊರಿನ ಗೌಡಪ್ಪ ತಿಳಿದಾನು ರಾಮನ ಅಪ್ಪನ ಕರಿಶಾನು ಇನ್ನೊಂದ ಮದುವಾಗಂದಾನು ತಾಯಿ ಬೇಕಮಗಂದಾನು ರಾಮನ ಐಸಿರಿ ಹೇಳಾನು ಗೌಡ ಹುಡುಗನ್ನ ಹೊಗಳಾನು ಸ್ವಾಭಿಮಾನಿ ನಿನ್ನ ಮಗನು ಬೇಡಿ ತಿನ್ನೋದಿಲ್ಲ ಅವನು ಚಂದಂಗಿ ಬೆಳೆಸವನಂದಾನು ಗೌಡ ಹೇಳಿ ಕಳಿಸತಾನು ಬುದ್ಧಿ ಹೇಳಿ ಕಳಿಸತಾನು ಕಣ್ಣೀರಿನ ಕಥೆಯು ಕಂದನ ಜೀವನದ ವ್ಯಥೆ ಕಣ್ಣೀರಿನ ಕಥೆಯು ಕಂದನ ಜೀವನದ ವ್ಯಥೆ ರಾಮು, ಅಪ್ಪ ಈಗಿನಪ್ಪ ನೀನು ಹೊಸ ತಾಯಿ. ರಾಮು, ಇನ್ನು ಮುಂದೆ ನಿನಗೆ ಯಾವ ಕೆಲಸನೂ ಇರುವುದಿಲ್ಲ. ಒಂದೊಂದೇ ನಿನ್ನ ಕೆಲಸ. ಅಡಿಗೆ ಮಾಡೋದು, ಬಟ್ಟೆ ಒಗೆಯೋದು ಎಲ್ಲ ಕೆಲಸನೂ ಈಚೆನೆ ಮಾಡ್ತಾರೆ. ನಾನು ಊರಿಗೆ ಹೋದಾಗ ಕೂಡ ಈಚೆನೆ ಚೆನ್ನಾಗಿ ನೋಡ್ಕೊತಾರೆ. ನನ್ನ ಮೊದಲನೇ ಹೆಂಡತಿ ಇವರು ನನಗೆ ಬಹಳ ಕನಸು ಕಂಡಿತ್ತು. ಇವರು ಬಹಳ ಓದಬೇಕು, ಡಾಕ್ಟರ್ ಆಗಬೇಕು ಅಂದ್ಕೊಂಡಿತ್ತು. ಇನ್ನು ಮೇಲೆ ನನ್ನ ಮಗಳ ಭವಿಷ್ಯ ನಿನ್ನ ಕೈಯಾಗೈತೆ. ರಾಮು, ಇನ್ನು ಮುಂದೆ ನಿನಗೆ ಏನೇ ಬೇಕಾದ್ರೂ ಈಗಿನ ಕೇಳು. ತಾಯಿ ಮನೆಗೆ ಬಂದಳಲ್ಲ ಅಪ್ಪ ಮಾಡಲು ವ್ಯಾಪಾರ ಹೋಗವ ತಿಂಗಳ ಆರಾರ ಆಗ ಇಕ್ಕಿದೆ ಕಾರ್ಭಾರ ಅಧಿಕಾರ ಮಾಡುತ್ತಾಳೆ ಜೋರ ಮಲಮಗ ಐತೆ ಸಣ್ಣ ಪೋರ ಗುಲಾಬಿಯಂತ ಸುಕುಮಾರ ಗುಲಾಬಿಯಂತ ಸುಕುಮಾರ ಕಣ್ಣೀರಿನ ಕಥೆಯು ಕಂದನ ಜೀವನದ ವ್ಯಥೆಯು ಕಣ್ಣೀರಿನ ಕಥೆಯು ಕಂದನ ಜೀವನದ ವ್ಯಥೆಯು ಮಗನು ಮನೆಯಲ್ಲಿ ಕಾಲಿಡದು ಮಲತಾಯಿ ಮಗನಿಗೆ ಹೇಳುವಳು ತಮ್ಮಾನು ಸತೈತ್ಯದಲ್ಲಿಯೋ ಒಂದ ಮಾತ್ರೆ ತಂದಾಗ ಸ್ವಲ್ಪ ಕಾಲಾದರೂ ಹಿಚುಕೋ ಸ್ವಲ್ಪ ತಲಿಯಾದರೂ ಒತ್ತು ಇಂದ ಅನ್ನ ಮಾಡಿ ನನಗ ಮೈಯಾಗ ಸರಿ ನಿನಗ ಉಣ್ಣಾಕ ಏನಿಲ್ಲ ಬೇಕಾದ ನೀನ ಮಾಡಿಕೊಳ್ಳು ಏನ
ದನಗಳ ಸಗಣಿ ತೆಗಿಬೇಕು, ಮನೆಯ ಸ್ವಚ್ಛ ಮಾಡಬೇಕು, ಹೊರಗಿನ ಹೊಸ್ತಿಲ ತೊಳಿಬೇಕು, ಕುಂತ ಅಡಿಗೆ ಮಾಡಬೇಕು, ಮಲತಾಯಿ ಸೀರೆ ಉಗಿಬೇಕು. ಹೀಗೆ ರಾಮನ ಕೆಲಸ ತನಕ ದುಡಿತ ಬೀಳತಿತ್ತು. 8 ವರ್ಷದ ಕಂದನಿಗೆ ಮನೆಯ ತೊತ್ತಿನ ಪಾಡಾಯ್ತು, ಮನೆಯ ತೊತ್ತಿನ ಪಾಡಾಯ್ತು. ಕಣ್ಣೀರಿನ ಕಥೆಯು ಕಂದನ ಜೀವನದ ಕಣ್ಣೀರಿನ ಕಥೆಯು ಕಂದನ ಜೀವನದ ತುರ್ಗ ಮುರುಗ್ಯಾರ ಕುಲ್ದೌದ ನಿನಗ ಧಾಡಿಯಾಗತೇನ, ಇರ್ತೀಯಾಕರ ಸುಮ್ಮಾನ, ನಿನಗ ಎಷ್ಟರ ಬಿಗುಮಾನ, ಕೆಲಸ ಮಾಡಕ ಬರುವುದಿಲ್ಲ, ನಿಮ್ಮೋ ನಿನಗೇನು ಕಲಿಸಿಲ್ಲ, ಕತ್ತಿಯಂಗ ಬೆಳೆಸಲಿಲ್ಲ. ಹಿಂಗ ಬೈಯತೈತಿ ದೆವ್ವ, ಮಲತಾಯಿಯಂದ ದೆವ್ವ, ಸಹಿಸತೈತಿ ಕಂದವ್ವ, ಬರುವ ದುಃಖ ನುಂಗವ್ವ, ಬರುವ ದುಃಖ ನುಂಗವ್ವ. ಕಣ್ಣೀರಿನ ಕಥೆಯು ಕಂದನ ಜೀವನದ ವ್ಯಕ್ತಿಯು, ಕಣ್ಣೀರಿನ ಕಥೆಯು ಕಂದನ ಜೀವನದ ವ್ಯಕ್ತಿಯು. ಕಂದ ಹೊರಗಿಂದ ಬಂದ, ಒಳಗಿನ ಮಾತು ಕೇಳಿದ, ಕಿಂಡಗ ಇಣಿಕಿ ನೋಡಿದ, ಒಳಗ ನೋಡಿ ಬೆಚ್ಚಿ ಬಿದ್ದ. ಇವನು ನನ್ನ ಅಪ್ಪನಲ್ಲ, ಅವ್ವನ ಗೂಡ ಮಲಿಗನಲ್ಲ, ಅಮ್ಮ ಮತ್ತು ಅಪ್ಪನ ಗೂಡ ಸರಸ ಆಡುತ್ತ